टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏರೋ ಇಂಡಿಯಾ 2025ನಲ್ಲಿ ಈಗಾಗಲೇ ಸಾಕಷ್ಟು ಒಂದು ಕ್ರೇಜ್ ಹುಟ್ಟು ಹಾಕಿದೆ. ಬಾನಂಗಳದಲ್ಲಿ ಈ ಒಂದು ಲೋಹದ ಹಕ್ಕಿಗಳ ಚಿತ್ತಾರ ಚಮತ್ಕಾರ ನೋಡೋಕ್ಕೆ ಸಾಕಷ್ಟು ಪ್ರೇಕ್ಷಕರು ಮುಗಿಬಳ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಅಂದರೆ ಈ ಒಂದು ಹೆಲಿಕಾಪ್ಟರ್ ನೋಡೋಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಮಂದಿ ಈ ಒಂದು ಎಕ್ಸಿಬಿಷನ್ಗೆ ಬಂದಂಥವರು, ಈ ಒಂದು ಏರ್ ಶೋಗೆ ಬಂದಂಥವರು ಇಲ್ಲಿ ಬಂದು ಇದನ್ನು ಗಮನವನ್ನು ಸೆಳೀತಾ ಇದೆ. ಯಾಕಂದರೆ ಇದು ನಮ್ಮ HAL ನಿರ್ಮಾಣ ಮಾಡಿರುವಂಥ ಒಂದು ಹೆಲಿಕಾಪ್ಟರ್ ಆಗಿರುವಂಥದ್ದು. ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ವಿಶೇಷವಾದ ಒಂದು ಹೆಲಿಕಾಪ್ಟರ್ ಇದು. ನಿಜಕ್ಕೂ ಕೂಡ ಸಖತ್ ಥ್ರಿಲ್ ಆಗಿದೆ ನನಗೂ ಕೂಡ. ಯಾಕಂದರೆ ಮೊದಲ ಬಾರಿಗೆ ನಾವು ಕೂಡ ಈ ರೀತಿಯಾಗಿ ಆ ಪೈಲಟ್ ಕುಳಿತುಕೊಳ್ಳುವಂಥ ಜಾಗದಲ್ಲಿ ಕೂತು ಇದರ ಬಗ್ಗೆ ವಿವರಣೆ ಮಾಡ್ತಾ ಇದ್ದು ಸಖತ್ ಥ್ರಿಲ್ಲಿಂಗ್ ಆಗಿದೆ. ಎಲ್ಲವನ್ನೂ ನಮ್ಮ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಎಕ್ಸ್ಪ್ಲೇನ್ ಮಾಡುವಂಥ ತೋರಿಸ್ತಾ ಹೋಗ್ತಾರೆ. ಇದರ ವಿಶೇಷತೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಈ ಒಂದು ಈ ಒಂದು ಹೆಲಿಕಾಪ್ಟರ್ ಏನಿದೆ, ಈ ಒಂದು ಹೆಲಿಕಾಪ್ಟರ್ನ ಯುದ್ಧದ ಸಂದರ್ಭದಲ್ಲಿ ಏರ್ ಆಂಬ್ಯುಲೆನ್ಸ್ ಆಗಿ ಕೂಡ ಬಳಸ್ಬೋದು. ಜೊತೆಗೆ ಯಾರನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ಬಳಸ್ಬೋದು. ಸುಮಾರು 11 ಪ್ಯಾಸೆಂಜರ್ನ ಇದರಲ್ಲಿ ತೆಗೆದುಕೊಂಡು ಹೋಗ್ಬೋದು. ಪ್ರಮುಖವಾಗಿ ಈ ಬಾರಿ ಈ ಒಂದು ಧ್ರುವ NG ಈ ಒಂದು ಹೆಲಿಕಾಪ್ಟರ್ ಇದೆ, ಅದನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮ HAL ಸಂಸ್ಥೆ. ಅದರಲ್ಲೂ ಬೆಂಗಳೂರಲ್ಲಿ ಇದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರವಾಗಿರುವಂಥದ್ದು. ಸುಮಾರು 1941ರಿಂದಲೂ ಕೂಡ HAL ವಿಮಾನ ತುಂಬ ಸಾಕಷ್ಟು ಕೊಡುಗೆಯನ್ನು ನಮ್ಮ ಆರ್ಮಿಗೆ ಕೊಟ್ಟಿದೆ. ಈ ಬಾರಿ ಕೂಡ ಈ ಒಂದು ಎಕ್ಸಿಬಿಷನ್ಲಿ ಸಖತ್ ಅಟ್ರಾಕ್ಷನ್ ಆಗಿದೆ. ಬಂದಂತಹ ಪ್ರೇಕ್ಷಕರು ಬಂದು ಇಲ್ಲಿ ಈ ಒಂದು ಧ್ರುವ ಹೆಲಿಕಾಪ್ಟರ್ ಮುಂದೆ ನಿಂತು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಧ್ರುವ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಹೆಲಿಕಾಪ್ಟರ್ ಬಗ್ಗೆ ಹೇಳಬೇಕಂದ್ರೆ, ಯುದ್ಧ ಸಂದರ್ಭದಲ್ಲೂ, ಎಮರ್ಜೆನ್ಸಿ ಸಂದರ್ಭದಲ್ಲಿ, ರೆಸ್ಕ್ಯೂ ಆಪರೇಷನ್ ಸಂದರ್ಭದಲ್ಲಿ, ಫ್ಲಡ್ಡಿಂಗ್ ಸಂದರ್ಭದಲ್ಲೂ ಕೂಡ ಇದನ್ನು ಎಮರ್ಜೆನ್ಸಿಯಾಗಿ ಬಳಸ್ಬೋದು. ಅದರಲ್ಲೂ ವಿಶೇಷ ಅಂದರೆ ಈ ಬಾರಿ ಇನ್ನಷ್ಟು ಲೈಟ್ ವೇಟ್ ಆಗಿ ಮಾಡಿರುವಂಥ ಸುಮಾರು 3200 kg ಅಷ್ಟು ಕೆಪಾಸಿಟಿ ಇದೆ. ಲೋಡಿಂಗ್ ಕೆಪಾಸಿಟಿ ಸುಮಾರು 5200ವರೆಗೂ ಕೆಪಾಸಿಟಿ ಮಾಡಿ ಇದನ್ನು ಹೇರ್ ಲಿಫ್ಟ್ ಮಾಡ್ಬೋದು. ಅಷ್ಟು ಮಟ್ಟಿಗೆ ಒಂದು ಕೆಪಾಸಿಟಿ ಇರುವಂಥದ್ದು ನಮ್ಮ HAL ಸಂಸ್ಥೆ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಂತೂ ಈ ಒಂದು HAL ಸಂಸ್ಥೆ ನಿರ್ಮಾಣ ಮಾಡ್ತಿರೋದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಈ ಬಾರಿಯ ಏರ್ ಶೋನಲ್ಲಿ ಈ ಒಂದು ಧ್ರುವ NG ಹೆಲಿಕಾಪ್ಟರ್ ಇದೆ, ಸಾಕಷ್ಟು ಕ್ರೇಜ್ ಹುಟ್ಟಿ ಹಾಕಿದೆ. ಬಂದಂಥ ಪ್ರೇಕ್ಷಕರ ಒಂದು ಗಮನ ಸೆಳೀತಾ ಇದೆ. ಈಗಾಗಲೇ ಆರ್ಮಿಗೆ ಸಾಕಷ್ಟು ಕೊಡುಗೆಯನ್ನು HAL ಕೊಟ್ಟಿದೆ. ಇದು ಸಿವಿಲ್ ಏರ್ಲೈನ್ಸ್ ಆಗಿ ಇದನ್ನು ಬಳಸೋದಕ್ಕೆ ಉಪಯುಕ್ತವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.